ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಹೊಸ ವೀಕ್ಷಕರಾಗಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಹರಿಹರವಾಸಿ ದೊಳವಳೆ ರುದ್ರಾಚಾರಿಯವರ ಪಲ್ಲಕ್ಕಿ ಪಯಣದ ಒಂದು ಸಾಧನೆ ಕಥೆಯನ್ನು ನಿಮಗೆಲ್ಲ ತಿಳಿಸ್ತಿದ್ದೀನಿ, ಬನ್ನಿ. ನಮ್ಮ ಮಾವನವರಾದ ರುದ್ರಾಚಾರ್ಯವರು ತಮ್ಮ ಒಂದು ಚಿಕ್ಕ ವಯಸ್ಸಿನಿಂದಲೂ ಹಲವಾರು ಪಲ್ಲಕ್ಕಿಗಳನ್ನು ಮಾಡಿದ್ದಲ್ಲದೆ ಈ 76ನೇ ಇಳಿ ವಯಸ್ಸಿನಲ್ಲೂ ಒಂದು ಅದ್ಭುತವಾದ ಪಲ್ಲಕ್ಕಿಯನ್ನು ರೆಡಿ ಮಾಡಿದ್ದಾರೆ. ಆ ಪಲ್ಲಕ್ಕಿಯ ಬಗ್ಗೆ ಶ್ರೀಗಳ ಬಾಯಲ್ಲಿ ಯಾವ ರೀತಿ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ನೋಡೋಣ, ಬನ್ನಿ. ಅಜ್ಜರ, ಇದು ನಿಮ್ಮ ಪಾಲ್ಕಿ ಇವ್ರ ಹತ್ರ ಯಾಕೆ ನಿಮಗೆ ಮಾಡಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು ನಮ್ಮ ಮಾವರ ಹತ್ರ? ಯಾಕೆ ಮಾಡೋದಂದರೆ ನಮ್ಮ ಮಠದ ಪರಂಪರೆ ಏನಿದೆ, ಶ್ರೀಮದ್ ರಾಮಘಟ್ಟದ ಉಚ್ಚಂಗಿದುರ್ಗ ಕಟ್ಟಿಮನಿ ರಾಜಗುರು ಪುರೋರ್ಗ ಮಠದ ಶ್ರೀ ರೇವಣಸಿದ್ದೇಶ್ವರನ ಮಹಾಸ್ವಾಮಿಗಳವರ ಶಿಷ್ಯ ಪರಂಪರೆಗಳು ನಮ್ಮ ಮನೆಗಳು, ಶಿಷ್ಯರ ಮನೆಗಳು ಹರಿಹರ ತಾಲೂಕು ದೋಳವಳ್ಳಿ ಗ್ರಾಮದಲ್ಲಿ ಎಲ್ಲ ಗೌಡ್ರ ಮನೆತನ ಗುರುಗಳು. ದೋಳವಳ್ಳಿ ಗ್ರಾಮದ ಗೌಡರ ಮನೆತನ ಸಂಪೂರ್ಣ ಆ ಊರಿರ್ತದ ಗೌಡ್ರು. ಇಲ್ಲಿ ಏನಪ್ಪ, ಪಾಟೆ ಗೌಡ್ರು, ಪಟೇಲ್ರು, ಗೋವಿಂದ ಗೌಡ್ರು, ವಿಷ್ಣು ಗೌಡ್ರು, ಕರೇಗೌಡ್ರು, ಹಿಂಗೆ ಅನೇಕ ಮನೆತನಗಳು ಅದಾವೆ. 5 ಮನೆತನ ಅದಾವೆ ಇಲ್ಲಿ ನಮ್ಮ ಮಠದ ಭಕ್ತ ಮಂಡಳಿ. ಆ ಊರಿನ ಗ್ರಾಮದವರು ಯಾರು, ರುದ್ರಾಚಾರ್ಯವರು. ಆ ಊರಿಗೆ ಮಠಸ್ಥರು ಬಸಯ್ಯನವರು ಸಲಹೆ ಹೇಳಿದಾಗ ನಮ್ಮ ಗ್ರಾಮದ ರುದ್ರಾಚಾರ್ಯವರು, ರಾಮಜ್ಜನ ಮಗ ರುದ್ರಾಚಾರ್ಯವರು ಹರಿಹರ ಮಹಾನಗರದಲ್ಲಿ ಸ್ವಾಮಿ ಮಾಡ್ಕೊಂಡು ಅಂದವಾಗಿ, ಚಂದವಾಗಿ, ಭವ್ಯವಾಗಿ ಎಲ್ಲ ದೇವರುಗಳು ಭಾಳ ಸುಮಾರು ಇಲ್ಲಿವರೆಗೆ ಅದು 25 ಪಾಲಿಕೆ ಮಾಡಿಕೊಟ್ರೆ, ನಿಮ್ಮದು ಮಾಡಿ 26ನೇ ಪಾಲಿಕೆ ಭಾಳ ಚಂದ, ನಿಮ್ಮ ಮನಸ್ಸು ಪೂರ್ವಕ ಸಂತೋಷವಾಗಿ ಮಾಡ್ತಾ ಅಂತ ಹೇಳಿದ್ರು. ಅದು ನಮ್ಮ ಏನು ಉಚ್ಚಂಗಿದುರ್ಗ ಕಟ್ಟಿಮನಿ ರಾಜಗುರು ದೇವಿ ಏನಾರ ಗ್ರಾಮದೇವಿ ಉತ್ಸಾಂಬದೇವಿ ಕರ್ಣ ಕೊಡ್ತಕ್ಕಂಥ ಮಠದ ಪರಂಪರೆ ನಮ್ಮದು. ಅದಕ್ಕೆ ಅನೇಕ ಭಕ್ತರು ನಾದ್ಯಂತ ಬರ್ತಾರೆ. ಅಂಥ ಕ್ಷೇತ್ರದಲ್ಲಿ ಒಳ್ಳೆಯ ಪಾಲಿಕೆ ಮಾಡ್ಸಕ್ಕಂತೇಳಿ ಇದಕ್ಕೆ ಧನ ಸಹಾಯವನ್ನು ಅರಸೀಕೆರೆ ಗ್ರಾಮ ಹೋಬಳಿ, ನಮ್ಮ ಅರಸೀಕೆರೆ ಹರಪಳ್ಳಿ ತಾಲೂಕು ಅರಸೀಕೆರೆ ಹೋಬಳಿ ನಗರದಲ್ಲಿ ವಾಸವಿರ್ತಕ್ಕಂಥ ಕೊಂಡಪ್ಪನವರ ಪುತ್ರನಾದ ಕುಬೇರಪ್ಪನವರು ಇದಕ್ಕೆ ಧನ ಸಹಾಯವನ್ನು 1,05,000 ರೂಪಾಯಿಯನ್ನು ಅವರು ದೇವಿಗೆ ನೀಡಿದಾಗ ಇವರು ಒಪ್ಪಿ ಸಂತೋಷ ಮಾಡಿಕೊಡಿದ್ರೆ ನಮ್ಮ ಮನಸ್ಸು ಸಂತೋಷ ಒಪ್ಪೈತಿ. ಇದಕ್ಕೆ ಆಗಿಂದಾಗೆ ಬಂದು ಇದು ಸಲಹೆಗಳನ್ನು ಕೊಟ್ಟರೆ, ಯಾರು ಅಲಿಗಳು ಮಾಡಿರ್ತಕ್ಕಂಥ ತಲೆ ಕಲ್ಲು ಮಾಡಿದ ಪುಟ್ಟಯ್ಯನವರು ಮತ್ತು ದೋಳವಳ್ಳಿ ಮಾಡಿದ ಬಸಯ್ಯನವರು, ಇವರು ಇಬ್ಬರು ಸೇರಿಬಿಟ್ಟು ಆಗಿಂದಾಗೆ ಸಲಹೆ ಸೂಚನೆ ಕೊಟ್ಟ ಪ್ರಕಾರ ರುದ್ರಾಚಾರ್ಯವರು ಅವರ ಪುತ್ರರಾದ ಶಿವಪುತ್ರಪ್ಪನವರು ಭಾಳ ಅಂದವಾಗಿ ಚಂದವಾಗಿ ನಿರ್ಮಾಣ ಮಾಡಿದ್ದಾರೆ. ಗುರುವಿಗೆ ಭಾಳ ಸಂತೋಷವಾಗಿದೆ. ಇದು ಇನ್ನೂ ಹೆಚ್ಚಿಗೆ ಕಲಾ ಪಾಲಿಕೆಗಳಿಗೂ ಕಲೆಯನ್ನು ಬಿಂಬಿಸಿ ನಮ್ಮ ನಾಡಿನಾದ್ಯಂತ ಬೆಳಗಲಿ ಇವರು ಕೀರ್ತಿ ಅಂತ ನಾವು ಶುಭವನ್ನು ಆಶೀರ್ವಾದ ಮಾಡುತ್ತೇವೆ. ಮಂತನಕ್ಕೆ ನೀವು ಇದನ್ನ ಒಪ್ಪಿಸ್ಬೇಕು ಅನ್ನೋ ನಿಮ್ಮ ಆಸೆ ಯಾಕ್ರಿ? ನಮ್ಮ ಮಂತನಕ್ಕೆ ಯಾಕೆ ಇದು ಬಂತು? ಸುಮಾರು ಬಡಗೇರಿದ್ದಾರೆ. ಸುಮಾರು ಬಡಗೇರಿದ ಬಂದರೆ ಅದಲ್ಲ, ಆ ಪಾರಂಪರಿಕವಾಗಿ ದೋಳವಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಇದ್ದಂಥ ಮಂತೆ ನಿಮ್ಮದು ವಿಶ್ವಕರ್ಮ ಮಂತನ. ಅದರಲ್ಲಿ ಪ್ರಸಿದ್ಧಿ ರಾಮಜ್ಜನವರು. ವಿಶ್ವಕರ್ಮ ನಿಮ್ಮ ಅಜ್ಜ ರಾಮಜ್ಜನ ಮಗ ರುದ್ರಾಚಾರ್ಯರ ಹೆಸರು ತುಂಬ ಇದೆ. ಅಲ್ಲಿ ಏನಿಲ್ಲ, ಇಡೀ ಊರಿನಲ್ಲಿರ್ತಕ್ಕಂಥ ಭಕ್ತ ಮಂಡಳಿ 5 ಮನೆತನದವರೆಗೆ ನಾವು ಗುರುಗಳು. ಆ ಒಂದು ಪರಂಪರೆಯಲ್ಲಿ ನಾವು ಒಂದು ಪೂಜಾ ಮಂದಿರ ಕಟ್ಟಬೇಕಾದ್ರೆ 74 ಇಸ್ವಿಯಲ್ಲಿ ರಾಮಘಟ್ಟ ಗ್ರಾಮದಲ್ಲಿ ಒಂದು ಶಿವಪೂಜೆ ಮಂದಿರ ಆಗಿನ ಕಾಲದ ಅಂಚಿಂದ ಮೇಲೆ ಬೆಂಗಳೂರಂತ ಕೆಳಗಡೆ ನಂದಿ ವುಡ್ ಮತ್ತು ಬಾಗಿಲುಗಳೆಲ್ಲ ಬೀಟಿ ತ್ಯಾಗ ಹಿಂಗೆ ಒಂದೇ ಈ ಒಂದು ಸಮಕ್ಷಮದಲ್ಲಿ ನಿರ್ಮಾಣ ಮಾಡಿದವರು ನಿಮ್ಮ ರಾಮಜ್ಜನ ಕೈಯಲ್ಲಿ ತಯಾರಾಗಿರ್ತಕ್ಕಂಥ ವಾಟೇಗೌಡರ ಬಸಪ್ಪನವರಂತ ನಮ್ಮ ಭಕ್ತ. ವಾಟೇಗೌಡರ ಬಸಪ್ಪನವರು ರಾಮಜ್ಜನಲ್ಲಿ ಆ ಒಂದು ಬಡಿತ ಕಾರ್ಪೆಟ್ ಕೆಲಸ ಅನ್ನ ನಿರ್ಮಾಣ ಮಾಡಿಕೊಡುತ್ತ, ಮತ್ತು ಇದು ಪಾಲ್ಕಿನ ಅವರೇ ಮಾಡಿಬಿಡಲಿ ಆ ವಂಶಿಕರು ಅಂತ ಕೊಟ್ಟರು. ನೋಡಿದ್ರಲ್ಲ ಗುರುಗಳು ಯಾವ ರೀತಿ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಅಂತ. ಬನ್ನಿ ಮುಂದೆ ನೋಡೋಣ. ಪಲ್ಲಕ್ಕಿಗಳು ತಯಾರಾದಮೇಲೆ ಅದನ್ನು ಹಾಗೆ ತೊಗೊಂಡೋಗೋ ಪದ್ಧತಿ ಇಲ್ಲ. ಒಂದು ಪದ್ಧತಿಯಿಂದ ಪೂಜೆ ಮಾಡಿಬಿಟ್ಟು ಅದನ್ನು ತೊಗೊಂಡೋಗ್ಬೇಕು ಅನ್ನೋ ಅನಾದಿ ಕಾಲದಿಂದ ರೂಢಿಯಲ್ಲಿದೆ. ಅದು ಇವಾಗ ನಮ್ಮ ಅಂಗಡಿಯಲ್ಲಿ ನಡೀತಾ ಇದೆ ನೋಡಿ. ಅಲ್ಲಿ ನೆರೆದಂಥ ಭಕ್ತ ಸಮುದಾಯವು ಸಹ ನಮ್ಮ ಮಾವನವರ ಬಗ್ಗೆ ಆಗಿರ್ಬೋದು, ಅವರ ಕೆಲಸದ ಬಗ್ಗೆ ಆಗಿ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸುತ್ತಾರೆ ಅಂತ ನೋಡೋಣ ಬನ್ನಿ.
ಪಲ್ಲಕ್ಕಿ ಪೂಜೆಯು ಅತಿ ಸರಳವಾಗಿ ಎಲ್ಲ ಮಂತ್ರೋಪಠಣೆಗಳಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಿ ಯಾವ ರೀತಿ ಪೂಜೆ ನಡೆಯುತ್ತೆ, ಯಾವ ರೀತಿ ಮಂತ್ರಗಳು ಇದಾಗಿರ್ಬೋದು, ಯಾವ ರೀತಿ ಅಭಿಪ್ರಾಯಗಳು ಸೂಚನೆ ಆಗಿರ್ಬೋದು ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ದೀವಿ. ಕಲಿಯುಗೆ ಪ್ರಥಮಪಾದೆ ಜಂಬದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ವಿವಾಹವಾರಿಕ ಚಾಂದ್ರಮಾನೇನ ಶಾಲೆಯ ವಾರ್ಷಿಕೆ ಪ್ರವಾಹಾದಿ ಸೃಷ್ಟಿ ಸಂವತ್ಸರ ಮಧ್ಯೆ ಅಸ್ಮಿನ್ ಕಾಮ ಮೋಕ್ಷ ಚತುರ್ವಿಧ ಫಲ ಸಿದ್ಧಾರ್ಥಂಚ ಧನಕನಕ ವಾಹನಾದಿ ಅಭಿವೃದ್ಧರ್ಥಂ ಶ್ರೀ ಆಸ್ವಾನ್ಯಃ ಪೂಜಾಂ ಕರಿಷ್ಯೆ. ಓಂ ಗಂಗೆ ಚೈಮುನಿ ಚೈವ ಗೋದಾವರಿ ಸಿಂಧು ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಂ ಶನೇಂ ಗೃಹೋಂ ಗಂಗಾ ದೇವತಾ ಜಲಭಸ್ಮಂ ದರ್ಶಯಾಮಿ ಅನಾದಿ ಶಾಸ್ತ್ರಂ ಶಾಂತಂ ಚೈತನ್ಯ ಸಿದ್ಭಸ್ಮಾಲಿಂಗಂ ಭಸ್ಮಂ ಪರಿಕಲ್ಪಯಾಮಿ ಕುಂಕುಮಂ ಧಾರಯಾಮಿ ಅಕ್ಷತಾಂ ಧವಲಾಂ ದಿವ್ಯಾಂ ತಿಲಸಮಿಷ್ಟಂ ಅರ್ಪಯಾಮಿ ಮಹಾಭಕ್ತಂ ಪ್ರಸಿದ್ಧಂ ಪರಮೇಶ್ವರ ಅಕ್ಷತಂ ಸಮರ್ಪಯಾಮಿ. ಇದಳಂ ತ್ರೀಣಾಕಾರಂ ತ್ರಿನೇತ್ರಂ ಚ ತ್ರಯಾಯಂ ಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಸ್ವರ್ಪಣಂ ಆಶೇ ತ್ರೇ ನಿವಾಸಂ ಚ ಕಾಲಭೈರವ ದರ್ಶನಂ ವಿಪ್ರಾಣಾಂ ಶತಕೋಟಿಕಂ ಕೋಟಿಕನ್ಯ ಮಹಾದಾನಂ ಏಕ ಬಿಲ್ವಂ ಸ್ವರ್ಪಣಂ ದರ್ಶನಂ ಬಿಲ್ ವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಕಲ್ಯಾಣಂ ಏಕ ಬಿಲ್ವಂ ಸ್ವರ್ಪಣಂ ಗೋಪಾಂ ಪುಷ್ಪಂ ಮೇಧ ಪಶುವಾಂ ಪ್ರಜಾವಾಂ ಪಸ್ಮಾನ್ ಭೂತಿ ನಾನಾವಿಧ ಪರಿಮಳ ಪುಷ್ಪಾಂಜಲಿಂ ಸಮರ್ಪಯಾಮಿ. ಅಲ್ಲೇ ಒಂದು ಕಾಯಿತು ದರ್ಶನ ಕಾಯಿ ಫಲ ಸಮಯುಕ್ತಂ ನಾಗವಲ್ಲೇ ದಲಿತಂ ಕರ್ಪೂರ ತುಳಸಿಯುಕ್ತಂ ತಾಂಬೂಲ ಸುಲೇತಂ ತಾಂಬೂಲ ಸಮರ್ಪಯಾಮಿ ದಕ್ಷಿಣಂ ಸಮರ್ಪಯಾಮಿ. ಹೋಗಿ ಫಲ ಸಮಯುಕ್ತಂ ವನಸ್ಪತಿ ರಸೋಪೇತೋ ರೂಪಿಣಿ ದೇವಿ ಕಳಕಂಬೆ ನಮ ನಮಃ ಶೂಲಚಕ್ರ ಗದಗಡಕಂ ಕುಂದಶಕ್ನ ಮಹಾಗಣಂ ಸೋಮರಸಧರ ದೇವಿ ಕಳಕಂಬೆ ನಮ ನಮಃ मनकोटि महारूपे ज्ञानमूर्ति गुब्बड़वे नानवेदे हरदेवी कळकंबे नमो नमः पंचानन महादेवी पंचमूर्ति स्वरूपिणी सहस्रम की भस्मांगी कळकंबे नमो नमः परत्परे परम ज्योति वारहे परमेश्वरी पार्वती श्री विश्वब्रह्मे कळकंबे नमो नमः तन्नाम पठनित्यं महापाप विनाशनम भूतप्रेत भयनास्ते कळकंबे नमो नमः एकदेह त्रिकंच चाकृतिक धर्ममारं लोकाश परम प्राप्ति कळकंबे नमो नमः यज्ञकोटे फलं प्राप्ति श्रीमानं सुकृतपरं नम सर्वनामतरं च कळकंबे नमो नमः भूदानं सुवर्णदानं अन्यकन्या फलप्रदं वदानं फलं लभते कळकंबे नमो नमः फलं दिव्यं समस्तं अर्पयामि महाभक्तं प्रसिद्धं परमेश्वर शिवार महादेव ಪೂಜೆ ತುಂಬ ಸಂಕ್ಷಿಪ್ತವಾಗಿ ಸಂಪನ್ನವಾಯಿತು. ಬನ್ನಿ ಇವಾಗ ಭಕ್ತ ಸಮುದಾಯದ ಅನಿಸಿಕೆಗಳನ್ನು ನೋಡೋಣ. ನಮ್ಮ ಹಿತೈಷಿಗಳಾದ ಮಂಜುನಾಥ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ರಾಮಘಟ್ಟದ ರವಿಕುಮಾರ್ ಅವರಿಗೂ ಧನ್ಯವಾದಗಳು. ತುಂಬ ಒಳ್ಳೆಯದಾಗಿ ಇನ್ನೂ ಬಂದು ಇನ್ನೂ ಮಾಡಿಸ್ಕೊಂಡು ಇರೋವರೆಗೆ ಅಂತಂದು ನಾವು ಹೇಳುತ್ತೇವೆ. ಜೋಳವಳ್ಳೆ ಮಠದ ಬಸಯ್ಯನವರಿಗೂ ಧನ್ಯವಾದಗಳು. ರಾಮಘಟ್ಟದ ಶ್ರೀಮಠದ ಓಂಕಾರಯ್ಯನವರಿಗೂ ಧನ್ಯವಾದಗಳು. ಅವ್ರ ಮುಖಾಂತರ ನಮ್ಮ ಅಜ್ಜ ಅವತ್ತಿನ ಕಾಲ 25 ಸಾವಿರ ಕೊಡೋಕೆ ಕೊಟ್ಟು ನಾವು ಇಸ್ಕೊಂಡು ನಾವು ಮಾಡ್ತೇವೆ ಅಂತಂದು ಒಟ್ಟಿಗೆ ಕೊಟ್ಟರು. ಅದ್ರ ಪ್ರಕಾರ ಇವ್ರು ಮಾಡಿಕೊಟ್ಟಿದ್ರೆ ಭಾರಿ ಚಲೋ ಆಗೈತೆ, ಅಜ್ಜರಿಗೆ ಭಾರಿ ಇಷ್ಟವಾಗೈತೆ ಅಂತಂದು ಅವರು ಹೇಳ್ತಿರ್ತಾರೆ. ಪಲಗಿಲ ವಾಡದ ಕೊಟ್ರಯ್ಯನವರಿಗೂ ಧನ್ಯವಾದಗಳು. ಕೆಲವರು ಹೇಳಿದ್ರು 25-26 ಮಾಡಿದ್ರೆ ಮತ್ತು ಅವರೆಲ್ಲ ಭಾಳ ನಾನು ಅವಾಗ ಯೋಚನೆ ಮಾಡಿದೆ. ಭ್ರಷ್ಟಾಚಾರ ಅವ್ರು ಇಂಜಿನಿಯರಿಂಗ್ ಮಾಡಿದ್ದಿಲ್ಲ, ಅವ್ರೇನು ಓದಿದ್ದಿಲ್ಲ. ಇವಾಗ ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಮಾಡಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅವರಿಗೆ ಬಡವಳಿಗಾಗಿ ಹುಟ್ಟಕ್ಕೆ ಅವ್ರ ವಂಶ ಪರಂಪರೆ ಬಂದ್ಬಿಡ್ತಾರೆ. ಆ ಕಾರಣದಿಂದ ಅಜ್ಜ ಕೊಡೋದು ಏನು ಹುಟ್ಟೋದೇನು ಅಲ್ಲ. ಈ ಪಾಲಿಕೆ ಅಜ್ಜರು ಮತ್ತು ಇವರು ನಿಮ್ಗೊಳಗಾದ್ರೂ ಶತಮಾನಗಳ ಕಾಲ ಈ ಮಠದಾಗ ಇರ್ತದೆ. ಯಾವುದು ಗೃಹಾಚಾರ್ಯರು ಮಾಡಿಕೊಡ್ತಾರೆ.
ಆ ಹೆಸರು. ದುಡ್ಡೇನಿರಲ್ಲ, ನಾಳೆ ಹೋಗ್ಬಿಡ್ತೈತಿ, ಇವತ್ತು ಈ ಗಂಟೆಗೆ ಹೋಗ್ಬಿಡ್ತೈತಿ. ಇಂಥ ಒಂದು ಶಾಶ್ವತವಾಗಿರ್ತಕ್ಕಂಥದ್ದು ಜಗದಾದಿ ಜಗದ್ಗುರುಗಳನ್ನು ಮೆರೆಸ್ತಕ್ಕಂಥದ್ದಕ್ಕೆ ಇವರೊಂದು ವಾಹನ ಮಾಡಿಬಿಟ್ಟಿದ್ದಾರೆ. ಆ ಟೈಪ್ ಅಂದರೆ ಅದಕ್ಕೆ ಆಯ ಇಟ್ಟಿದ್ದಾರೆ, ಸಿಂಹ ಆಯ. ಸಿಂಹ ಅಂದ್ರೇನು? ಮನುಷ್ಯನ ನುಂಗ್ತಕ್ಕಂಥದ್ದು ಒಂದು ಸಿಂಹ. ಆ ಆಯ ಇಟ್ಕೊಂಡ್ರೆ ಇದು ಏನೈತಲ್ಲ, ಇದನ್ನ ಯಾರು ನೋಡಿದ್ರು ಜಂಗಮರಿರ್ಲಿ ಇರ್ತಾರೆ, ನೋಡಿದ್ರೆ ಭಯ ಭಕ್ತಿ ಹುಡ್ತತಿ ಅಂತ ಆಯ ಇಟ್ಟು ಈ ಯಜಮಾನರು 78 ವರ್ಷ, ಏನಪ್ಪ 78 ವರ್ಷದ ವಯಸ್ಸಿನಲ್ಲಿ ಮಗ ಸಣ್ಣ ಪುಟ್ಟ ಮಾಡ್ಯಾನ. ಈ ಯಜಮಾನರು ಬರ್ರಿ ಈ ಇಳಿ ವಯಸ್ಸಿನಲ್ಲಿ ಪ್ರತಿ ಒಂದು ಕೆಲಸನ ಇವರೇ ಮಾಡಿದ್ದಾರೆ. ನಾನು ಡೈಲಿ ಹೋಗೋದು, 2-3 ಸಾರಿ ಬರೋದು ಹೋಗೋದು ವೀಕ್ಷಣೆ ಮಾಡ್ತಾನೆ ಇದ್ದೆ. ಇವ್ರು ಯಾವಾಗಾದ್ರೂ ಕೆಲಸ ಹಿಡಿದ್ರು. ಇಂಥವ್ರು ಶತಮಾನಗಳಿಂದ ಹುಟ್ಕೊಂತ ಬರ್ಬೇಕಿಂತ ಹುಟ್ಟಿದಾಗ ಇಂಥ ಕಲೆ ಉಳಿತವೆ. ಇವ್ರು ಹೋದಾಗ ಇವ್ರ ಕಲೆ ಇವ್ರಿಂದ ಹೋದ್ರೆ ಇದು ನಶಿಸಿ ಹೋಗ್ಬಿಡ್ತದೆ. ಇದಕ್ಕೆ ಮುಂದೆ ಯಾರು ಮಾಡಿಕೊಡೋದಿರಲ್ಲ. ಅದಕ್ಕೋಸ್ಕರ ಅವ್ರ ಮಗನಿಗೆ ಹೇಳ್ತಾನೆ ನಾವು, ಇವ್ರೇನು ಮಾಡಿದ ವಿದ್ಯೆ ಐತಲ್ಲ ಪರಿಪೂರ್ಣವಾಯ್ತು ಅಂದ್ರೆ ನೀನು ಇಂಥ 10 ಜಂಗಮರು ಮತ್ತು ಜಗದ್ಗುರುಗಳು ದೇವರುಗಳನ್ನು ಮೆರವಣಿಗೆ ಮಾಡೋದು ನೀನು ಮಾಡಿಕೊಡಪ್ಪ, ಕಲಿಯಪ್ಪ ನೀಟಾಗಿ ಅಂತ ಹೇಳ್ತೀನಿ. ಇದು ನನಗೆ 100 ಪಟ್ಟು ಭಾಳ ಇಷ್ಟ ಪಾಲ್ಕಿ ಮಾತು. ನಾನು ಎಲ್ಲ ಕಡೆಗೆ ನೋಡೀನಿ, ಎಲ್ಲ ಅಡ್ಡಾಡ್ತೇವೆ, ಜಗತ್ತು ಅಡ್ಡಾಡೋ ಸುಮ್ಮನೆ ಅಂತ ಎಲ್ಲಿ ನೋಡಿದ್ರು ಭಾಳ ನೀಟಾಗಿ ಮಾಡಿದ್ರು, ಯಾವುದೂ ಡಿಫ್ರೆನ್ಸೇ ಇಲ್ಲ. ಇದ್ರ ಮೇಲೆ ಇವರಿಗೆ ಆ ರಾಮಘಟ್ಟ ಸರ್ ದೊಡ್ಡ ಆಶೀರ್ವಾದ ಕೊಟ್ಟು ಇತ್ತು ಮಂತ್ಯಂತ ಒಂದು 6-7 ಹೆಣ್ಣು, ಒಂದು 6-7 ಗಂಡು ಮಕ್ಕಳು ಹುಟ್ಟಿ ಜಮಾಸಿ ಮನೆ ತುಂಬ ಮಕ್ಕಳಾಗಬೇಕು. ಪುರವರ್ಗ ಮಠ ಉಚ್ಚಂಗಿ ದುರ್ಗದ ಕಟ್ಟಿಮನಿ ಪುರವರ್ಗ ರೇವಣಸಿದ್ದ ಶಿವಾಚಾರ್ಯನಿಗೆ ಮಾಡಿಸಿ ಕೊಟ್ಟಿರ್ತಕ್ಕಂಥ ಒಬ್ಬ ಭಕ್ತರು, ಅದನ್ನು ಮಾಡಿಕೊಟ್ಟಿರ್ತಕ್ಕಂಥ ರುದ್ರಾಚಾರ್ಯರು. ಶ್ರೀಮಠದ ಎಲ್ಲ ಭಕ್ತ ಸಮುದಾಯಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಉದ್ಘಾಟನೆ ಆಗಿದೆ. ಒಂದು ದೇವಸ್ಥಾನ ಕಟ್ಟೋದು, ಒಂದು ಪಾಲಿಕೆ ಮಾಡೋದು ಎಲ್ಲರಿಗೂ ಬರೋಲ್ಲ. ಬೇಕಾದಷ್ಟು ಜನ ಅದಾರ ಆಚಾರ್ಯರು, ಜಗ್ಗಿ ಜನ ಬರ್ಬೇಕಲ್ಲ ಮಾಡಕ್ಕ. ಪಾಲಿಕೆ ಮಾಡೋದಕ್ಕೆ ಇದು ಬಳೆಹೊನ್ನೂರು ಶಾಖಾ ಮಠಕ್ಕೆ ಹೋಗುತ್ತೆ. ಬಳೆಹೊನ್ನೂರು ಶಾಖಾ ಮಠಕ್ಕೆ ಅಲ್ಲಿ ಹೋಗುತ್ತೆ. ಶಾಖಾ ಮಠಕ್ಕೆ ರೇವಣಸಿದ್ದ ಶಿವಾಚಾರ್ಯ ಈಗ ಪಾಲಿಕೆ ಅವರು ಬಿಡುಗಡೆ ಕೊಟ್ಟದ್ದು. ಇದು ಮುಂದೆ ಅದು ಈಗ ಅವ್ರಿಗೆ ಬಿಡುಗಡೆ ಆಗುತ್ತೆ ಮಠಕ್ಕೆ. ಪಂಚಪೀಠದ ಮರಿ ಸ್ವಾಮಿಗಳದ್ರ ಇದು ಬಾಳೆಹೊನ್ನೂರು ಶಾಖಾ ಮಠ. ಸರಿ ಸರಿ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರೀಮಠದ ಸೇವೆಗಳಿಗಾಗಿ ಶ್ರಮಿಸಿದ ಎಲ್ಲ ಭಕ್ತರ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಪಲ್ಲಕ್ಕಿನ ಇವಾಗ ರಾಮಘಟ್ಟದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗಳ ಶಾಖಾ ಮಠಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಅದನ್ನು ಸಾಗಿಸ್ತಾ ಇದ್ದಾರೆ. ಇಲ್ಲಿ ನೆರೆದಂಥ ಎಲ್ಲ ಸಹಾಯಕ್ಕೆ ಬಂದಂಥ ಎಲ್ಲ ಭಕ್ತವೃಂದಕ್ಕೂ ತುಂಬ ಹೃದಯ ಧನ್ಯವಾದಗಳು. ನೋಡಿ, ಇದು ಪಂಚಪೀಠ ಶಾಖಾ ಮಠದ ಶ್ರೀ ರಾಮಘಟ್ಟ ರೇವಣಸಿದ್ದೇಶ್ವರ ಮಠ. ಇದು ಈ ಮಠಕ್ಕೆ ಈ ಪಲ್ಲಕ್ಕಿನ ತಲುಪಿಸಲಾಗಿದೆ. ಶ್ರೀಮಠದ ಪಲ್ಲಕ್ಕಿಗೆ ತನು ಮನ ಧನ ಸಹಾಯ ಮಾಡಿದ ಶ್ರೀಮಠದ ಭಕ್ತ ಸಮುದಾಯಕ್ಕೆ ಆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಶ್ರೀ ಕಾಳಿಕಾ ವಿಶ್ವಕರ್ಮ MS ಆಚಾರ್ ಟಿಂಬರ್ಸ್ ವತಿಯಿಂದ ಹಾರೈಸುತ್ತಿದ್ದೇವೆ. ರಾಮಘಟ್ಟದ ಸುರೇಶ್ ಅವರಿಗೂ ಧನ್ಯವಾದಗಳು. ತಮ್ಮ ಮಠದ ಪಲ್ಲಕ್ಕಿಗೋಸ್ಕರ ನಮ್ಮ ಮೇಲೆ ಅಭಿಮಾನವಿಟ್ಟು ವಿಶ್ವಾಸದಿಂದ ನಮ್ಮನ್ನೇ ಆರಿಸಿಕೊಂಡು ನಮ್ಮ ಮನೆತನವನ್ನೇ ಆರಿಸಿಕೊಂಡಂಥ ಶ್ರೀಮಠದ ಗುರುಗಳಾದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗಳಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ದೇವರ ಪಲ್ಲಕ್ಕಿ, ದೇವರ ಚೌಕಿ ಅಥವಾ ಡೋರ್ಗಳಿಗಾಗಿ ಅಥವಾ ಕಟ್ಟೆ ಯಾವುದೇ ಕೆಲಸಗಳಿಗೆ ನಮ್ಮ ಅಂಗಡಿಯನ್ನು ಸಂಪರ್ಕಿಸಿ.